ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ ಈ ಎರಡೂ ಆಸ್ತಿಗಳ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೂ ನೀವು ಎರಡೂ ಆಸ್ತಿಗಳ ಬಗ್ಗೆ ಕೇಳಿರ್ತೀರಾ ಮತ್ತು ನೋಡಿರ್ತೀರ. ಆದರೆ ಈ ಒಂದು ವಿಡಿಯೋದಲ್ಲಿ ಇಲ್ಲಿವರೆಗೂ ನೀವು ಕೇಳಿರದ ಮತ್ತು ನೀವು ನೋಡಿರದ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಜೊತೆಗೆ ಅತಿ ಮುಖ್ಯವಾಗಿ ನೀವೊಂದು ಆಸ್ತಿ ಭಾಗ ಮಾಡಬೇಕಾದ್ರೆ, ಆಸ್ತಿ ಪಾಲು ಮಾಡಬೇಕಾದ್ರೆ ಈ ಎರಡೂ ಆಸ್ತಿಗಳು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಅದನ್ನು ಸಹ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಈ ವಿಡಿಯೋ ನೀವು ಮಾಹಿತಿ ನೋಡಿದ ನಂತರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಹಾಗೆ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ದೇಶದಲ್ಲಿ ಎರಡು ರೀತಿಯ ಆಸ್ತಿಗಳು ನೀವು ಕಾಣಬಹುದು. ಮೊದಲನೆಯದು ಪಿತ್ರಾರ್ಜಿತ ಆಸ್ತಿ ಮತ್ತು ಎರಡನೆಯದು ಸ್ವಯಾರ್ಜಿತ ಆಸ್ತಿಗಳು. ಈ ಪಿತ್ರಾರ್ಜಿತ ಆಸ್ತಿ ಅಂತಂದರೆ ಏನು ಅಂತಂದರೆ, ನಮ್ಮ ಪೂರ್ವಜರಿಂದ ಆನುವಂಶಿಕವಾಗಿ ಬಂದ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿ ಎಂದು ಕರೆಯಬಹುದು. ಉದಾಹರಣೆಗೆ ತಾತ ಮತ್ತು ಮುತ್ತಾತ ಅಥವಾ ಅದಕ್ಕಿಂತಲೂ ಹಿಂದಿನಿಂದ ಬಂದ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿ ಆಗುತ್ತವೆ. ಯಾವ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿ ಎಂದು ಕರೆಯಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಒಳಪಡುವ ಆಸ್ತಿಗಳು ಯಾವುವು ಅನ್ನೋದನ್ನು ಮೊದಲು ತಿಳಿದುಕೊಳ್ಳೋಣ ಬನ್ನಿ. ಒಂದನೆಯದು, ನೂರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಖರೀದಿಸಿದ ಆಸ್ತಿಯನ್ನು, ಅಂದರೆ ಆ ಒಂದು ಜಮೀನು ಪಿತ್ರಾರ್ಜಿತ ಆಸ್ತಿ ಎಂದು ಆಗುತ್ತೆ. ಅದರ ಮೇಲೆ ಯಾವುದೇ ವಹಿವಾಟು ಆಗಿರಬಾರದು. ಎರಡನೆಯದು, ಆಗಿನ ರಾಜ ಮಹಾರಾಜರಾಗಲಿ ಅಥವಾ ಸರ್ಕಾರದಿಂದ ಮಂಜೂರಾದ ಜಮೀನುಗಳು ಸಹ ಪಿತ್ರಾರ್ಜಿತ ಆಸ್ತಿಗಳು ಆಗುತ್ತವೆ. ಮೂರನೆಯದು, ಇತ್ತೀಚೆಗೆ ಅಂತಂದರೆ 50-60 ವರ್ಷದ ಹಿಂದೆ ನಮ್ಮ ಪೂರ್ವಜ ಆಸ್ತಿ ಖರೀದಿ ಮಾಡಿರುತ್ತಾರೆ. ಆದರೆ ಆ ಆಸ್ತಿ ವಿಲೇವಾರಿ ಮಾಡದೆ ಅಥವಾ ಪಾಲುದಾರಿಕೆ ಮಾಡದೆ ಅಥವಾ ದಾನ ಮಾಡಿದೆಯೇ ಅವರು ಹಾಗೆ ಸತ್ತು ಹೋದರೆ ಭವಿಷ್ಯದಲ್ಲಿ ಅದು ಪಿತ್ರಾರ್ಜಿತ ಆಸ್ತಿ ಸ್ವರೂಪ ಪಡೆದುಕೊಳ್ಳುತ್ತೆ. ಅದು ನಿಮಗೆ ನೆನಪಿರಲಿ. ಇತ್ತೀಚಿನ ನಿಯಮಗಳ ಪ್ರಕಾರ ಹೇಳುವುದಾದರೆ, ಆಸ್ತಿ ಹೊಂದಿರುವ ಒಬ್ಬ ವ್ಯಕ್ತಿ ವಿಲ್ ಬರೆಯದೆ ಅಥವಾ ಏನೂ ಮಾಡದೆಯೇ ಹಾಗೇ ಸತ್ತರೆ ಅದು ಕೂಡ ಪಿತ್ರಾರ್ಜಿತ ಆಸ್ತಿ ಸ್ವರೂಪ ಪಡೆದುಕೊಳ್ಳುತ್ತೆ. ಉದಾಹರಣೆಯಾಗಿ ಗಮನಿಸುವುದಾದರೆ, ರಮೇಶ್ ಎನ್ನುವನು ತಾನು ಖರೀದಿಸಿದ ಆಸ್ತಿ ಅಥವಾ ಪಾಲುದಾರಿಕೆಯಲ್ಲಿ ಬಂದ ಆಸ್ತಿಯನ್ನು ತಾನು ಏನೂ ಮಾಡದೆಯೇ ಹಾಗೆ ಸತ್ತು ಹೋದರೆ ಅದು ಪಿತ್ರಾರ್ಜಿತ ಆಸ್ತಿ ಆಗುತ್ತದೆ. ಇಲ್ಲಿ ರಮೇಶನ ತಾಯಿ ಇದ್ದರೆ ಅವಳಿಗೊಂದು ಪಾಲು, ಹೆಂಡತಿಗೆ ಒಂದು ಪಾಲು, ಇದೇ ರೀತಿ ಮಕ್ಕಳು ಇದ್ದರೆ ಅವರಿಗೂ ಒಂದು ಪಾಲು ಹೋಗುತ್ತದೆ. ಇಲ್ಲಿ ನೆನಪಿನಲ್ಲಿ ಇಡಬೇಕಾದ ಅಂಶಗಳು ಏನಂತಂದರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೂ ಹುಟ್ಟಿನಿಂದಲೇ ಪಾಲು ಬರುತ್ತದೆ. ಆದರೆ ನೇರವಾಗಿ ಪಾಲು ಮಾಡಿಕೊಳ್ಳಲು, ಅಂದರೆ ಭಾಗ ಮಾಡಿಕೊಳ್ಳಲು ಮೊಮ್ಮಕ್ಕಳಿಗೆ ಬರುವುದಿಲ್ಲ. ಈ ಥರದ ಆಸ್ತಿಗಳು ಮೊಮ್ಮಕ್ಕಳು ಪಡೆಯಬೇಕಾದ್ರೆ ಕೆಲ ನಿಯಮಗಳು ಇದ್ದಿರುತ್ತವೆ. ಉದಾಹರಣೆಯಾಗಿ ನೋಡೋದಾದರೆ, ರಾಮಪ್ಪ ಎನ್ನುವ ಹೆಸರಿನಲ್ಲಿ ಪಿತ್ರಾರ್ಜಿತ ಆಸ್ತಿ ಇದ್ದಿರುತ್ತೆ. ರಾಮಪ್ಪನ ಹೆಸರಿನಲ್ಲಿ ಅದು 10 ಎಕರೆ ಜಮೀನು ಇದೆ ಎಂದು ಭಾವಿಸಿ, ಆವಾಗ ರಾಮಪ್ಪನಿಗೆ ರಮೇಶ ಮತ್ತು ಸುರೇಶ ಎಂಬ ಇಬ್ಬರು ಮಕ್ಕಳು ಇರುತ್ತಾರೆ. ಎರಡೂ ಹುಟ್ಟಿದ ಮಕ್ಕಳಿಗೆ ನೇರವಾಗಿ ಹಕ್ಕು ಬರೋದಿಲ್ಲ. ಅವರು ಆಸ್ತಿ ಕೇಳುವ ಹಕ್ಕು ಯಾವಾಗ ಬರುತ್ತದೆ ಅಂತಂದರೆ, ಮೊದಲು ತನ್ನ ತಂದೆ ಪಾಲಿನ ಆಸ್ತಿ ಬರಬೇಕು. ಅದು ಬಂದ ನಂತರವೇ ಅವರ ಪಾಲು ಬೇಡುವ ಹಕ್ಕು ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ಕುರಿತು ಒಟ್ಟಾರೆಯಾಗಿ ಹೇಳುವುದಾದರೆ ಕೆಲವೊಂದು ಅಂಶಗಳು ನೀವು ಗಮನಿಸಬೇಕು. ಇಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಲ್ಲರಿಗೂ ಪಾಲು ಇರುತ್ತದೆ, ಆದರೆ ಸಮಪಾಲು ಇರದೇ ಇರಬಹುದು. ಎಲ್ಲವೂ ಆ ಒಂದು ಕುಟುಂಬದ ವಂಶಾವಳಿ ಮತ್ತು ಅವರ ಸ್ಥಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಪಿತ್ರಾರ್ಜಿತ ಆಸ್ತಿಯ ಲಕ್ಷಣ ಯಾವಾಗ ಹೋಗುತ್ತೆ ಅಂದರೆ, ಆ ಒಂದು ಪಿತ್ರಾರ್ಜಿತ ಆಸ್ತಿ ಅದರ ಸ್ಥಾನ ಯಾವಾಗ ಕಳೆದುಕೊಳ್ಳುತ್ತೆ, ಅದು ಯಾವಾಗ ಅನಿಸಿಕೊಳ್ಳುವುದಿಲ್ಲ. ಒಮ್ಮೆ ಕುಟುಂಬದಲ್ಲಿ ಆಸ್ತಿ ವಿಭಾಗ ಮಾಡಿಕೊಂಡು ನೋಂದಣಿ ಮಾಡಿಸಿದರೆ, ಅಂದರೆ ರಿಜಿಸ್ಟರ್ ಮಾಡಿಸಿದರೆ ಮುಗಿತು, ಅದು ಪಿತ್ರಾರ್ಜಿತ ಆಸ್ತಿಯ ಸ್ಥಾನ ಕಳೆದುಕೊಳ್ಳುತ್ತೆ. ಮುಂದೆ ಅದು ಅವರ ಪ್ರತ್ಯೇಕ ಆಸ್ತಿ ಆಗುತ್ತೆ. ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಅನಿಸಿಕೊಳ್ಳುವುದಿಲ್ಲ. ಪ್ರತ್ಯೇಕ ಆಸ್ತಿ ಒಂದು ತಲೆಮಾರಿನವರೆಗೂ ಅದು ಅದರ ಸ್ಥಾನ ಕಳೆದುಕೊಂಡಿದ್ರೆ, ಅಂದರೆ ಅದು ಪಿತ್ರಾರ್ಜಿತ ಆಸ್ತಿ ಅನಿಸಿಕೊಳ್ಳುವುದಿಲ್ಲ. ಮತ್ತೆ ಪುನಃ ಪಿತ್ರಾರ್ಜಿತ ಆಸ್ತಿ ಅದು ಯಾವಾಗ ಅನಿಸಿಕೊಳ್ಳುತ್ತೆ ಅಂತಂದರೆ, ಹೀಗೆ ಮುಂದೊಂದು ದಿನ 3 ಅಥವಾ 4 ತಲೆಮಾರಿನವರೆಗೂ ಪ್ರತ್ಯೇಕಗೊಂಡಿರುವ ಆಸ್ತಿ ಯಾವುದೇ ರಿಜಿಸ್ಟರ್ ಪ್ರಕ್ರಿಯೆಗೆ ಒಳಪಟ್ಟಿಲ್ಲವೆಂದರೆ ಪುನಃ ಮತ್ತೆ ಅದು ಪಿತ್ರಾರ್ಜಿತ ಆಸ್ತಿಯಾಗಿ ಪರಿವರ್ತನೆ ಆಗುತ್ತೆ. ಇದು ನಿಮಗೆ ನೆನಪಿರಲಿ. ಇವಾಗ ಸ್ವಯಾರ್ಜಿತ ಆಸ್ತಿ ಬಗ್ಗೆ ನೋಡೋಣ ಬನ್ನಿ. ಸ್ವಯಾರ್ಜಿತ ಆಸ್ತಿಗಳು ಅಂದರೆ ತನ್ನ ದುಡಿಮೆಯಿಂದ ಸಂಪಾದಿಸಿದ ಆಸ್ತಿ ಅಥವಾ ತನಗೆ ದಾನವಾಗಿ ಬಂದ ಆಸ್ತಿಗಳಾಗಿರ್ಬೋದು ಅಥವಾ ಪಾಲುದಾರಿಕೆಯಿಂದ ಬಂದ ಆಸ್ತಿಗಳು ಸ್ವಯಾರ್ಜಿತ ಆಸ್ತಿಗಳಾಗುತ್ತವೆ ಎಂದು ಹೇಳಬಹುದು. ಉದಾಹರಣೆಗೆ, ರಿಜಿಸ್ಟರ್ ಮೂಲಕ ಪಾಲುದಾರಿಕೆಯಿಂದ ಬಂದ ಆಸ್ತಿಗಳು ಸಹ ಅವನ ಸ್ವಂತ ಆಸ್ತಿ ಆಗಿರುತ್ತವೆ. ಎರಡನೆಯದು, ಸ್ವಂತ ದುಡಿಮೆಯಿಂದ ಸಂಪಾದಿಸಿದ ಆಸ್ತಿಗಳು ಸಹ ಸ್ವಯಾರ್ಜಿತ ಆಸ್ತಿಗಳು ಆಗುತ್ತವೆ. ಮೂರನೆಯದು, ದಾನದ ಪತ್ರದ ಮೂಲಕ, ಅಂದರೆ ದಾನದ ಮೂಲಕ ಬಂದ ಆಸ್ತಿಗಳು ಸಹ ಅದು ತನ್ನ ಸ್ವಯಾರ್ಜಿತ ಆಸ್ತಿ ಭಾಗವೇ ಆಗುತ್ತದೆ ಎಂದು ಹೇಳಬಹುದು.
4ನೇದು ಸರ್ಕಾರದಿಂದ ಮಂಜೂರಾದ ಜಮೀನುಗಳು ಸ್ವಯಾರ್ಜಿತ ಆಸ್ತಿ ಆಗುವುದಿಲ್ಲ. ಅದು ನಿಮಗೆ ನೆನಪಿರಲಿ. ಸ್ವಯಾರ್ಜಿತ ಆಸ್ತಿಗಳ ಲಕ್ಷಣಗಳು ಮತ್ತು ಪಾಲು ಮಾಡಿಕೊಳ್ಳುವ ಬಗ್ಗೆ ಅಂದರೆ ಭಾಗ ಮಾಡಿಕೊಳ್ಳುವ ಬಗ್ಗೆ ನೋಡೋಣ. 1ನೇದು ಅದು ಸ್ವಂತ ಅವನೇ ಗಳಿಸಿದ ಆಸ್ತಿ ಆಗಿರುವುದರಿಂದ ಹೆಂಡತಿ ಮಕ್ಕಳು ಸಹಿತ ಬೇರೆ ಯಾರೂ ಸಹ ಆ ಆಸ್ತಿಯಲ್ಲಿ ಪಾಲು ಬಿಡಲು ಬರೋದಿಲ್ಲ. ಜಮೀನು ಆಗಲಿ ಅಥವಾ ಮನೆ ಯಾರಿಗೆ ಕೊಡಬೇಕು, ಯಾರಿಗೆ ಹೇಗೆ ಹಂಚಬೇಕು, ಯಾರಿಗೆ ಕೊಡಬಾರದು, ಯಾರಿಗೆ ಕೊಟ್ಟಿದ್ರೆ ಒಳ್ಳೆಯದು ಎಂಬುದೆಲ್ಲ ಆ ಆಸ್ತಿಕನ ಮಾಲೀಕನಿಗೆ ವಿವೇಚನೆಗೆ ಬಿಟ್ಟಿದ್ದು ಆಗಿರುತ್ತೆ. 2ನೇದು ಸ್ವಯಾರ್ಜಿತ ಆಸ್ತಿ ಮಾಲೀಕ ಜೀವಂತ ಇದ್ದಾಗಲೇ ತನ್ನ ಆಸ್ತಿಯ ಪಾಲು ಮಾಡಬಹುದು. ಅಂದರೆ ಆ ಒಂದು ಆಸ್ತಿಯ ಭಾಗ ಮಾಡಬಹುದು ಅಥವಾ ದಾನ ಮಾಡಬಹುದು ಅಥವಾ ವರ್ಗಾವಣೆ ಮಾಡಬಹುದು ಆ ಒಂದು ಮಾಲೀಕ ಜೀವಂತವಿದ್ದಾಗ. ಆವಾಗ ಯಾರ ಅನುಮತಿಯೂ ಸಹ ಬೇಕಾಗಿರುವುದಿಲ್ಲ. 3ನೇದು ಸ್ವಯಾರ್ಜಿತ ಆಸ್ತಿ ಹೊಂದಿರುವ ಮಾಲೀಕ ಆ ಒಂದು ಆಸ್ತಿ ಭಾಗ ಮಾಡದೆಯೇ ಅಥವಾ ವಿಲೇವಾರಿ ಮಾಡದೆಯೇ ಹಾಗೆಯೇ ಆ ಒಂದು ಆಸ್ತಿ ಮಾಲೀಕ ಸತ್ತು ಹೋದರೆ ಅದು ಅವರ ನೇರ ವಾರಸುದಾರರಾದ ತಾಯಿ, ಹೆಂಡತಿ ಮತ್ತು ಮಕ್ಕಳಿಗೆ ಸಮನಾಗಿ ಹೋಗುತ್ತೆ. ಕೊನೆಯದಾಗಿ ಒಂದು ನೈತಿಕ ಮಾತು ಹೇಳುತ್ತೇವೆ ಕೇಳಿ. ಒಬ್ಬ ವ್ಯಕ್ತಿ ಸ್ವಯಾರ್ಜಿತ ಆಸ್ತಿ ಎಂದು ಮನಸ್ಸಿಗೆ ಬಂದಂತೆ ಮಾಡಲು ಅಷ್ಟೊಂದು ಸುಲಭದ ಮಾತಲ್ಲ. ಏಕೆಂದರೆ ಕುಟುಂಬದ ನಿರ್ವಹಣೆ ಜವಾಬ್ದಾರಿ ಅವನದೇ ಆಗಿರುವುದರಿಂದ ಎಲ್ಲರಿಗೂ ರಕ್ಷಣೆ ಮಾಡುವುದು ಅವನ ಕರ್ತವ್ಯ ಕೂಡ ಆಗಿದೆ ಎಂದು ಹಲವಾರು ಪ್ರಕರಣಗಳಲ್ಲಿ ನಮ್ಮ ಸಾಂವಿಧಾನಿಕ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ. ಈ ಒಂದು ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಈ ಒಂದು ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿಯ ಬಗ್ಗೆ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಹಾಗೆ